ಯಾವ ಪುರೋಹಿತರಿಗೂ ಜ್ಯೋತಿಷ್ಯ ಗೊತ್ತಿಲ್ಲ. ಅದು ಗುಡ್ ಸೈನ್ ಕೂಡ ಸುಳ್ಳು ಎಲ್ಲ ಹಿಂದೂಗಳು ಹೋಗ್ಬಿಟ್ಟು ಸುಮ್ಮನೆ ಬಕ್ರ ಆಗ್ತಾ ಇದ್ದಾರೆ, ಟೋಪಿ ಹಾಕ್ಸ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ನಾನು ಚಾಲೆಂಜ್ ಮಾಡ್ತೀನಿ, ಸುಮ್ಮನೆ ಎಲ್ಲಿ ಕೂತ್ಕೊಂಡ್ರು ದೋಷ ಅಂತಾರೆ. ಪಂಚಮ ಶನಿ ಅಂದ್ಬಿಡ್ತಾರೆ. ಪಂಚಮ ಶನಿ ಅಂದರೆ ಏನಾಗ್ಬಿಡುತ್ತೆ? ಏನು ಇಲ್ಲ. ನಂದು ಪಂಚಮ ಶನಿ, ನಂದು ಮೀನ ಲಗ್ನ, 5ನೇ ಮನೆ ಶನಿ ಇದೆ. ಪಂಚಮ ಶನಿ ಏನು ಮಾಡ್ತು? ಅದ್ಭುತವಾಗೇ ಇದ್ದೀವಿ. 5ನೇ ಮನೆ ವಿಚಾರ ಎಲ್ಲ ಚೆನ್ನಾಗೇ ಇದೆ. ತ್ರಿಕೋಣ ಅಂತ ಕಲ್ತಿರ್ತಾರೆ ಅವರು. ತ್ರಿಕೋಣದ ಅರ್ಥ ಏನು? ಮತ್ತೆ ನಾನು ಜ್ಯೋತಿಷ್ಯರನ್ನೇ ಕೇಳೋದು. ಕೇಂದ್ರ ಅಂತ ಮಾತಾಡ್ತೀರಿ ನೀವೆಲ್ಲ, 1, 4, 7, 10. ಮತ್ತು ತ್ರಿಕೋಣದ ಅರ್ಥ ಏನು? 1, 5, 9 ಇದು ಶ್ರೇಷ್ಠವಾಗಿರ್ತಕ್ಕಂಥ ಜಾಗ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 1, 4, 7, 5, 9, 10 ಶ್ರೇಷ್ಠವಾಗಿರ್ತಕ್ಕಂಥ ಜಾಗ. ಯಾವ ಗ್ರಹ ಕುತ್ಕೊಂಡ್ರೂ ಕೂಡ ಅದು ಒಳಿತನ್ನೇ ಮಾಡುತ್ತೆ ಅಂತ ಪರಾಶರ ಬರೆದಿದ್ದಾರೆ. ಅವರು ಅದೇ ಫಲ ಮಾಡೋದು. ಆ ಗ್ರಹದ ಶನಿ ಇದ್ರೂ ಕೂಡ ಆ ಮನೆಯಲ್ಲಿ ಒಳ್ಳೇದಾಗುತ್ತೆ. ಒಳ್ಳೇದೇ ಅದು. ರಾಹು ಕುತ್ಕೊಂಡ್ರು ಒಳ್ಳೇದು, ಕೇತೆ ಕುತ್ಕೊಂಡ್ರು ಒಳ್ಳೇದು. ಸುಮ್ಮನೆ ಡಗಲ್ ಬಾಜಿ ಮಾಡೋಕ್ಕೆ, ಜನಗಳನ್ನ ಮೂಢ ಮಾಡೋಕ್ಕೆ, ಹಿಂದೂ ಧರ್ಮನ ಉಳಿಸೋ ಕೆಲಸ ಅಂತೂ ಮಾಡ್ತಾ ಇಲ್ಲ. ಹಿಂದೂ ಧರ್ಮ ಉಳಿಸೋದಂತೂ ಮಾಡ್ತಾ ಇಲ್ಲ. ಬರೋರಿಗೆಲ್ಲ ಒಂದು ಅದೇನೋ ವಿಷಬೀಜ ಬಿತ್ತಿ ಕಳಿಸ್ತಾ ಇರೋದಷ್ಟೇ. ಅದರಿಂದನೇ ಅರ್ಧ ನಂಬಿಕೆ ಹೋಗುತ್ತೆ. ನಂಬಿಕೆ ಕರೆಕ್ಟಾಗಿ ಹೇಳಿದೆಮ್ಮ. ಅದಕ್ಕಿಂದನೇ ಅರ್ಧ ನಂಬಿಕೆ ಹೋಗಿರೋದು. ಇದನ್ನೆಲ್ಲ ಈ ವರ್ಕಿಂಗ್ ಕ್ಲಾಸ್ ಅವರು 25 ವರ್ಷ 30 ವರ್ಷ 35 ವರ್ಷ ಕೇಳಿದ್ರೆ ಒಂಥರ ಅವ್ರಿಗೆ ಒಂಥರ ಮೋಟಿವೇಶನ್ ಬೇಕು. ಅವ್ರಿಗೆ ಡಿಮೋಟಿವೇಶನ್ ಬೇಡ. ಇವರು ಹೇಳೋದೆಲ್ಲ, ಈ ಪುರೋಹಿತರು ಹೇಳೋದು, ಬೇರೆ ಜ್ಯೋತಿಷರು ಹೇಳೋದೆಲ್ಲ ಡಿಮೋಟಿವೇಶನ್ ವರ್ಡ್ಸೆ, ಯಾವುದು ಮೋಟಿವೇಶನ್ ವರ್ಡ್ಸೇ ಇಲ್ಲ. ಈ 1ನೇ ಮನೆ, 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಸಂಸಾರಕ್ಕೆ ಸಮಸ್ಯೆ ಹೊರತು ವ್ಯವಹಾರಕ್ಕೆ ಸಮಸ್ಯೆ ಇಲ್ಲ. ಅದನ್ನು ಥಿಂಕ್ ಮಾಡ್ತಾ ಇಲ್ಲ. ಯಾವ ಗ್ರಹನೂ ನೆಗೆಟಿವು ಇಲ್ಲ, ಪಾಸಿಟಿವ್ ಇಲ್ಲ. ಒಂದು ವಿಚಾರದಲ್ಲಿ ನೆಗೆಟಿವ್ ಇದ್ದರೆ ಇನ್ನೊಂದು ವಿಚಾರದಲ್ಲಿ ಪಾಸಿಟಿವ್ ಇದ್ದೇ ಇರುತ್ತೆ.